ಇಡೀ ಕರ್ನಾಟಕಕ್ಕೆ ಟಾಲೆಸ್ಟ್ ಬ್ರೀಡ್ ಅಂಡ್ ಹೈಯೆಸ್ಟ್ ಓರಿ ಸರ್. ನಾನ್ ತಂದಿದ್ದು 6.5 ಲಕ್ಷಕ್ಕೆ. ಇವತ್ತು ಸರ್ ನನ್ನ ಹತ್ರ ಈ ಸತಿ 8 ಜೊತೆ ಎತ್ಕೊಳ್ಳಿದೆ. ಒಳ್ಳೆ ಜೋಡಿ ಎತ್ತಿದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ನಮ್ಮ ಸೌತ್ ಇಂಡಿಯನ್ ಮದರ್ ಬ್ರೀಡ್ ಸರ್, ಆಯ್ತಾ ಸರ್. ಇದು ನಮ್ಮ ಕರ್ನಾಟಕದ ಮೂಲ ತಳಿ ಹಳ್ಳಿಕಾರ್ ಅನ್ನೋದು. ಇದು ಒಂದು ಪ್ರೈಡ್. ಹಳ್ಳಿಕಾರ್ ಅನ್ನೋದು ಒಂದು ಪ್ರೈಡ್, ಅಂದ್ರೆ ರೈತರುಗಳಿಗೆ ಒಂದು ಗತ್ತು. ನೀವು ಯಾವ ತರ ಇವಾಗ ಬೆಂಚ್ ಕಾರು, BMW ಕಾರ್ ಅಂತ ಹೇಳ್ತೀರಾ, ಹಾರ್ಲಿ ಡೇವಿಡ್ಸನ್ ಬೈಕ್ ಅಂತೀರಾ, ನಮಗೆ ಒಂದು ಜೊತೆ ಎತ್ತು ನಮ್ಮ ಮನೆ ಮುಂದೆ ಇದ್ರೆ ಸರ್, ಆಂಧ್ರ ಇಂದನೂ ಬರ್ತಾರೆ, ತಮಿಳ್ನಾಡಿಂದನೂ ಬರ್ತಾರೆ, MLAಗಳು ಬರ್ತಾರೆ, ಮಿನಿಸ್ಟರ್ಗಳು ಬರ್ತಾರೆ, ಆಯ್ತಾ ಸರ್. ಆ ತರ ಇದು ನಮ್ಮ ಅರ್ಜುನ ಅಂತ ಇದ್ರ ಹೆಸರು. ಸೊ ಇದು ನಮ್ಮ ಕರ್ನಾಟಕಕ್ಕೆ ಅರ್ಜುನ ಅಂತ ನಾವು ಇಟ್ಟು ಒಂದು ತುಂಬಾ ದಿನ ಆಯ್ತು. ಇದು ತುಂಬಾ ಮೆರಿತಾ ಇದೆ ಇತ್ತು. ಸೊ ಇದು ಆಂಧ್ರ ಇಂದ ತಂದಿರೋ ಇತ್ತು, ನಾವು ಕೂಟ ಮಾಡಿ ಇಟ್ಟಿದ್ದೀವಿ. ಸೊ ಇದು ನಾನು ಹೇಳ್ತಾ ಇರೋದೇನು ಅಂದರೆ, ಇಡೀ ಕರ್ನಾಟಕಕ್ಕೆ ಟಾಲೆಸ್ಟ್ ಬ್ರೀಡ್ ಆ್ಯಂಡ್ ಹೈಯೆಸ್ಟ್ ಓರಿ ಸರ್. ನಾವು ಕೆಲಸನೂ ಮಾಡ್ತೀವಿ ಸರ್. ನಮ್ಮದು ಗಾಣ ಇದೆ, ಎತ್ತಿನ ಗಾಣ ಇದೆ, ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ನಿಮ್ಗೆ ಬ್ರೌಚರ್ ಕೊಟ್ಟಿದ್ದೀನಿ. ಸೊ ಯೂಸ್ ಟು ಟೇಕ್ ಆಯಿಲ್, ಯೂಸ್ ಟು ಎಕ್ಸ್ಟ್ರಾಕ್ಟ್ ದ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ, ಗಾಣಕ್ಕೆ ಯೂಸ್ ಮಾಡ್ತೀವಿ, ಶೋಕಿಗೂ ಯೂಸ್ ಮಾಡ್ತೀವಿ, ಸೊ ಗಾಣಕ್ಕೂ ಯೂಸ್ ಮಾಡ್ತೀವಿ ಸರ್. ಸರ್ ಇದು ಅರ್ಜುನ ಅಂತ ಸರ್. ಇದು ಕರುವಿಂದನೂ ನಮ್ಮ ಕರ್ನಾಟಕದ್ದೇ, ಇಲ್ಲೇ ಬೆಂಗಳೂರು ಇದರಲ್ಲಿ ಇದು ಇದ್ದಿದ್ದು ಹುಟ್ಟಿದ್ದು. ಇದು ಹುಟ್ಟಿ ಮೈಸೂರಲ್ಲಿ ನಯನ್ ಅನ್ನೋರ ಹತ್ರ ಹೋಗಿ ಆಮೇಲೆ ನನ್ನ ಹತ್ರ ಬಂತು ಸರ್. ಆಂಧ್ರ ಇಂದ ತಂದಿರೋದು ಸರ್. ಇದ್ರ ಏನು ಹೆಸರಿಟ್ಟಿಲ್ಲ ಸರ್. ಇದು ನಮ್ಮ ಎಲ್ಲರ ಪ್ರೀತಿ, ನಮ್ಮ ಹುಡುಗ ಇದು ಕಿರಣ್ ಅಂತ. ಇವನು ಇವಾಗ 10th ಸ್ಟ್ಯಾಂಡರ್ಡು, ಬಟ್ ಸ್ಟಿಲ್ ಇವತ್ತು ರಜಾ ಹಾಕಿ ಕೇಳ್ಕೊಂಡು ಬಂದಿದ್ದಾನೆ. ಎಲ್ಲ ಮೇಂಟೆನೆನ್ಸ್ ಇವನೇ ಸರ್ ಮಾಡೋದು. ಸ್ಕೂಲಿಂದ ಬಂದಿದ ತಕ್ಷಣ ಎಲ್ಲ ಮೇಂಟೆನೆನ್ಸ್ ಇವನೇ ಮಾಡೋದು. ಸೊ ಇವನಿಗೆ ಇದು ಅಚ್ಚುಮೆಚ್ಚು. ಅರ್ಜುನ ಅಂದರೆ ಇವನಿಗೆ ಎಲ್ಲ ಫುಲ್ ಕಂಪ್ಲೀಟ್ ಮೇಂಟೆನೆನ್ಸ್ ಇದೆ ಸರ್. ಕಾಸ್ಟ್ ವೈಸು ಕೆಲವರು ತುಂಬ ಜನ ಏನೇನೋ ಹೇಳ್ತಾರೆ, ಹಂಗೆ ಖರ್ಚಾಗತ್ತೆ ಅಂತ. ಸರ್ ನಮ್ಗೆ ಏನು ಖರ್ಚು ಅಂದರೆ ಒಂದು 200 ರೂಪಾಯಿ ಬರ್ಬೋದು ಸರ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 200 ರೂಪಾಯಿ ಬರ್ಬೋದು. ಸೊ ಬರುತ್ತೆ ಖರ್ಚು, ಸಮ್ಟೈಮ್ಸ್ ಬರುತ್ತೆ. ಸೊ ಒಂದು 200 ರೂಪಾಯಿ ಬರುತ್ತೆ ಸರ್. ನಾನು ತಂದಿದ್ದು 6.5 ಲಕ್ಷಕ್ಕೆ. ಇವತ್ತು ನಾನು ಹೇಳ್ತಾ ಇರೋದು ಒಂದು 10 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಹಾಂ ಸರ್. ಸರ್ ನನ್ನ ಹತ್ರ ಈ ಸತಿ 8 ಜೊತೆ ಎತ್ಕೊಳ್ಳಿದೆ. ನಮ್ದು ಬೂಕಾನ ಜಾತ್ರೆ ನಡೆಯುತ್ತೆ ಎಲ್ಲಿ ಹಿರಿಸೇವೆಯಲ್ಲಿ. ತುಂಬ ಚೆನ್ನಾಗಿ ಮಾಡ್ತೀವಿ ಜಾತ್ರೆ ಅನ್ನೋದು. ನಮ್ಗೆ ಅದೊಂದು ಸುಗ್ಗಿ ಕಾಲ, ಸುಗ್ಗಿ ಟೈಮು. ಜನರು ಎಲ್ಲರೂ ಅವರ ಬೆಳೆ ಎಲ್ಲ ಕುಯ್ದು ಮನೆಗೆ ಒಟ್ಟಿ ಎಲ್ಲ ಇದು ಮಾಡೋ ಟೈಮಲ್ಲಿ ಮುಗಿಸಿದಾಗ ಜನ ಏನಾಗುತ್ತೆ, ರೈತರುಗಳೆಲ್ಲ ಸೇರಿ ಒಂದು ಕಡೆ ಸೇರ್ಕೊಳ್ಳೋದೇ ಒಂದು ಸುಗ್ಗಿ. ನಾವು ಇವತ್ತು ಸೋಷಲಿಂಗ್ ಅಂತ ಹೇಳ್ತೀರಲ್ಲ, ಸೋಷಲೈಸ್ ಮಾಡಬೇಕು ಅಂತ, ಇವತ್ತು ಬೆಂಗಳೂರು ಪೀಪಲ್ಸ್ ಎಲ್ಲ ಸೋಷಲೈಸ್ ಆಗಬೇಕು ಅಂತ, ಆ ಥರ ನಾವು ಜಾತ್ರೆಯಲ್ಲಿ 5 ದಿನ ದನ ಕಟ್ತೀವಿ. ಕರ್ನಾಟಕದ ಮೂಲೆಯಿಂದ ಎಲ್ಲ ಬರ್ತಾರೆ ಯಾವ್ದನ್ನ ಎತ್ತನ್ನ ನೋಡೋಕ್ಕೋಸ್ಕರ. ಸೊ ಆ ಥರ ಬಂದು ಇವತ್ತಿನ ದಿನ ಲೈಕ್ ಜನವರಿ 5ನೇ ತಾರೀಕು ನಮ್ಮ ಬೂಕ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ. ಇದರಿಂದ ಕೇಳ್ಕೊಳ್ಳೋದೇನು ಅಂದರೆ, ಬನ್ನಿ, ರೈತರಿಗೆ ಉರ್ದುಂಬಿಸಿ ಪಶುಸಂಗೋಪನೆನ ಹೆಚ್ಚು ಮಾಡ್ರಿ. ಇವತ್ತಿನ ದಿನ ಬೆಂಗಳೂರು ಅನ್ನೋದು 2ನೇ ಡೆಲ್ಲಿ ಆಗ್ತಾ ಇದೆ. ಇವತ್ತಿರೋ ಪೊಲ್ಯೂಷನ್ಗೆ ಇವತ್ತು ಗೋತಳಿಗಳು ಇರೋದ್ರಿಂದ ಇದ್ರ ಬೀಳೋ ಸಗಣಿಯಿಂದ ಹಿಡ್ದು ಇದ್ರ ಉಸಿರಾಡೋ ಬಿಸಿ ಉಸಿರಿಂದ ನಮಗೆ ಎಷ್ಟೋ ಕಾಯಿಲೆ ಕಸೋಲೆಗಳು ಕಮ್ಮಿ ಆಗುತ್ತೆ. ಅಷ್ಟೇ ಸರ್.